ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ನಿನ್ನೆಯ ಕಾರ್ಯಕ್ರಮದಲ್ಲಿ ನಾವು ಜಾಯಿಕಾಯಿಯ ಬಗ್ಗೆ ಒಂದು ಸ್ವಲ್ಪ ಪರಿಚಯವನ್ನು ಮಾಡ್ಕೊಬಂದಿದ್ವಿ ಆಗಿತ್ತು. ಡಾಕ್ಟರ್ ವಿಕ್ರಮ್ ಸರ್ ಅವರು ನಮಗೆ ಜಾಯಿಕಾಯಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಇವತ್ತು ಸಹಿತವ ಡಾಕ್ಟರ್ ವಿಕ್ರಮ್ ಸರ್ ಅವರನ್ನೇ ಮಾತಾಡಿಸಿ ಈ ಜಾಯಿಕಾಯಲ್ಲಿ ಮೊದಲಿಗೆ ನಾನು ಮುಂಚೆನೇ ಹೇಳಿದ್ದೆ, ಬಹಳಷ್ಟು ರೈತರಲ್ಲಿ ಕನ್ಫ್ಯೂಷನ್ ಇದೆ ಅಂದ್ಕೊಂಡು. ಏನಪ್ಪ ಅಂತಂದರೆ ಬೀಜದ ಗಿಡಗಳನ್ನು ಹಾಕೋದು, ಗ್ರಾಫ್ಟ್ ಮಾಡಿದ್ದ ಗಿಡಗಳನ್ನು ಹಾಕ್ಬೋದು, ಅಥವಾ ಇತ್ತೀಚೆಗೆ ಅದರಲ್ಲಿ ಬಡ್ ಮಾಡಿರೋ ಗಿಡಗಳು ಕೂಡ ಬರ್ತಾ ಇದ್ದಾವೆ. ಅದರಲ್ಲಿ ಯಾವುದು ಹಾಕಬೇಕು, ಯಾವುದು ಹಾಕಿದ್ರೆ ಒಳ್ಳೆಯದು, ಬೀಜದ ಗಿಡ ಹಾಕಿದ್ರೆ ಏನಾಗುತ್ತೆ. ಈಗ ನಮ್ಮ ಸರು ಕೂಡ ಹೇಳ್ತಾ ಇರ್ತಾರೆ, ನೀವು ನೋಡಿರ್ಬೋದು, ಸಾಂಪ್ರದಾಯಿಕ ರೈತರು ಮುಂಚೆ ಎಲ್ಲ ಹಾಕಿದ್ದೆಲ್ಲದು ಬೀಜದ ಗಿಡಗಳನ್ನೇ ಹಾಕಿದ್ರು. ಆ ರೀತಿ ಬೀಜ ಹಾಕಿ ಮಾಡಿದಂತಹ ಮರಗಳಿದೆಯಾ, ಅವು ಎಷ್ಟು ಇಳುವರಿ ಕೊಡ್ತಾ ಇದ್ದಾವೆ. ಗ್ರಾಫ್ಟ್ ಮಾಡಿರೋ ಮರಗಳಿದೆಯಾ, ಗ್ರಾಫ್ಟ್ ಮಾಡಿರೋದಿದ್ರೆ ಯಾವ ಸಯಾನ್ ತಗೊಂಡು ಗ್ರಾಫ್ಟ್ ಮಾಡಬೇಕು, ಹೇಗೆ ಗ್ರಾಫ್ಟ್ ಮಾಡ್ತಾರೆ ಅನ್ನೋದೇನಾದ್ರು ಡಿಪೆಂಡ್ ಆಗುತ್ತಾ. ಬಡ್ಡಿಂಗ್ ಅಂತ ಹೊಸದೇನೋ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಗೊತ್ತಾಯಿತು. ಈ ಬಡ್ಡಿಂಗ್ ಅಂದರೆ ಏನು, ಅದರಲ್ಲಿ ಯಾವ ರೀತಿ ಮಾಡಬೇಕು, ಈ ರೀತಿ ಮಾಡಿರುವಂತಹ ಮರಗಳು ಇದೆಯಾವ. ನಾವು ಸಯಾನಾಗೇನೋ ಇವ್ರು ಹೇಳಿರೋ ಹಾಗೆ 5 ನಿನ್ನೆ ಏನು ತಳಿಗಳು ಕೊಟ್ಟಿದ್ರಲ್ಲ ಆ ತಳಿಗಳಿಂದ ಮೇಲ್ಗಡೆ ಸಯಾನ್ ಯೂಸ್ ಮಾಡ್ತಾರೆ. ಹೌದು, ರೂಟ್ ಸ್ಟಾಕ್ ಆಗಿ ಏನನ್ನು ಯೂಸ್ ಮಾಡ್ತಾರೆ. ಈ ಕಾಡು ಜಾಯಿಕಾಯಿ ಮರಗಳಿಂದ ಅದನ್ನು ರೂಟ್ ಸ್ಟಾಕ್ ಆಗಿ ಯೂಸ್ ಮಾಡಬಹುದಾ, ಮಾಡಿದ್ರೆ ಏನಾಗುತ್ತೆ, ರೈತರು ಯಾವ ತರಹದ ಗಿಡಗಳನ್ನು ತಗೊಬೇಕು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಕ್ರಮ್ ಸರ್ ಅವರನ್ನು ಕೇಳಿ ತಿಳ್ಕೊಂಡು ಬರೋಣ. ಜಾಯಿಕಾಯಿ ನಮಗೆ ಹಣ್ಣಾಗುವಂಥ ಸೀಸನ್ ನಾವು ನೋಡಿದರೆ ಮೇ 2nd ಫೋರ್ಟ್ನೈಟಿಂದ ಮೇ 15ರ ನಂತರ ನಮಗೆ ಹೆಚ್ಚಾಗಿ ಕಾಯಿ ಸಿಗುವಂಥದ್ದು. ಹಾಗೆ ಅದು ಜೂನ್, ಜುಲೈ, ಆಗಸ್ಟ್ ಸಮಯದವರೆಗೆ ನಮಗೆ ಕಾಯಿ ಸಿಗುವಂಥದ್ದು ಜಾಯಿಕಾಯಿ. ಅದೊಂದು ಪೀಕ್ ಸೀಸನ್ ಹಾರ್ವೆಸ್ಟಿಂಗ್ ಅಂತ ನಮಗೆ ಜಾಯಿಕಾಯಲ್ಲಿ ನಾವು ನೋಡಿರ್ತೀವಿ. ಹಾಗೆ ಆ ಸೀಸನ್ನಲ್ಲಿ ಸಿಕ್ಕಂಥ ಬೀಜಗಳನ್ನು ನಾವು ಅದಾದ ತಕ್ಷಣ ಕೊಯ್ದುಬಿಟ್ಟು ಅದನ್ನು ನಾವು ಒಂದು 3 ದಿನದ ಒಳಗಾಗಿ, ಸಾಧ್ಯವಾದಷ್ಟು 3 ದಿನದ ಒಳಗಾಗಿ ಈ ಸಾಮಾನ್ಯ ಕೊಯ್ದುವಂಥ ಬೀಜ ಇಲ್ಲ ಹೆರ್ಕಿರುವಂಥ ಬೀಜವನ್ನು 3 ದಿನದ ಒಳಗಾಗಿ ನಾವು ಆ ನರ್ಸರಿ ಪಾತಿ ನಾವು ತೋರಿಸಿದ್ವಲ್ಲ ಆ ಪಾತಿಯಲ್ಲಿ ನಾವು ಲೈನಾಗಿ ನಾವು ಸೋ ಮಾಡುವಂಥದ್ದು. ಸೋ ಮಾಡುವಾಗ ಒಂದು ಬೀಜದಿಂದ ಮತ್ತೊಂದು ಬೀಜಕ್ಕೆ 1 ಇಂಚ್ 1 ಇಲ್ಲ 2 ಸೆಂಟಿಮೀಟರ್ ಅಂತರದಲ್ಲಿ, ಹಾಗೆ 2 ಲೈನ್ಗಳಲ್ಲಿ 3 ರಿಂದ 4 ಇಂಚಷ್ಟು ಅಂತರವಾಗಿ ನಾವು ನಾಟಿ ಮಾಡುವಂಥದ್ದು ಉತ್ತಮ. ಹಾಗೆ ಬಿದ್ದಂಥ ಬೀಜವನ್ನು ನಾವು ತಿರುಗಿಸಿ ಮೇಲ್ಗಡೆ ಬಿರುವಂಥ ಇದನ್ನು ಅಡ್ಡ ಮಲಗಿಸಿ ಅಥವಾ ನೇರವಾಗಿ ಉಲ್ಟವಾಗಿ ಅದು ತಿರುಗಿಸಿ ನಾವು ಆ ಬೀಜವನ್ನು ನೆಡುವಂಥದ್ದು. ಸಾಮಾನ್ಯವಾಗಿ ಮುಂಚೆ ಏನು ಮಾಡ್ತಾಯಿದ್ವಿ, ನಾವು 10 ರಿಂದ 15 ಸೆಂಟಿಮೀಟ್ರ್ ಎತ್ತರದಲ್ಲಿ 100 ಸೆಂಟಿಮೀಟ್ರ್ ಉದ್ದ, 1 ಮೀಟರ್ ಅಗಲ, 3 ಅಡಿ ಅಗಲದಲ್ಲಿ ನಾವು ಪಾತಿಯನ್ನು ಮಾಡ್ತಿದ್ವಿ. ಅದಾದ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಕೋಕೋಪೀಟ್, ಹಾಗೆ ನಾವು ವರ್ಮಿ ಕಂಪೋಸ್ಟ್ ಇಲ್ಲ ಸಗಣಿಗೆ ಸಾಮಾನ್ಯವಾಗಿ ನಾವು ಟ್ರೈಕೋಡರ್ಮವನ್ನು ಮಿಕ್ಸ್ ಮಾಡಿ ಅದನ್ನು 3:1 ಅನುಪಾತದಲ್ಲಿ ಕೋಕೋಪೀಟನ್ನು 3 ಹಾಗೂ ಸಗಣಿ ಮತ್ತು ಟ್ರೈಕೋಡರ್ಮ ಮಿಕ್ಸನ್ನು 1 ಅನುಪಾತದಲ್ಲಿ ನಾವು ಸೇರಿಸ್ಬಿಟ್ಟು ಆ ಬೀಜವನ್ನು ನೆಡುವಂಥದ್ದು. ಹಾಗೆ ನಮಗೆ ಆಗ ನೆಟ್ಟಾಗ ನಮಗೆ ಹೆಚ್ಚು ನೀರು ಕೊಡುವಂಥ ನಮಗೆ ಒಂದು ಬರುವುದಿಲ್ಲ, ಯಾಕಂದರೆ ಕೋಕೋಪೀಟ್ನಲ್ಲಿ ಜಾಸ್ತಿ ನೀರು ಹಿಡಿದುಕೊಳ್ಳುವಂಥ ಒಂದು ಗುಣ ಇರುತ್ತದೆ. ಅದಾದ ನಂತರ ನಾವು ಜಾಯಿಕಾಯಿ ಒಂದು 40 ರಿಂದ 80 ದಿನದಲ್ಲಿ ನಾವು ಆ ಒಂದು ಬೀಜ ಮೊಳಕೆ ಹೊಡೆಯುವಂಥದ್ದು ನಾವು ನೋಡ್ತೀವಿ. ಆ ಮೊಳಕೆ ಹೊಡೆದಂಥ ಬೀಜವನ್ನು 40 ರಿಂದ 80 ದಿನದೊಳಗೆ ಆ ಮೊಳಕೆ ಹೊಡೆದಂಥ ಬೀಜವನ್ನು ನಾವು ಆರಿಸ್ಬಿಟ್ಟು ಅದು ಹೆಚ್ಚು ಸಾಮಾನ್ಯವಾಗಿ 5 ರಿಂದ 6 ಎಲೆ ಹಂತದಲ್ಲಿ ನಾವು ಆ ಗಿಡವನ್ನು ನಾವು 8 ಮತ್ತು 10 ಇಲ್ಲ 10 ರಿಂದ 12 ಇಂಚಸ್ ಪಾಲಿ ಕವರಲ್ಲಿ 2:1:1 2 ಪ್ರಮಾಣದಲ್ಲಿ ಮಣ್ಣು, 1 ಮರಳು, ಹಾಗೆ ಸಗಣಿ ಗೊಬ್ಬರವನ್ನು ಬೆರೆಸಿ ಆ ಗಿಡವನ್ನು ನಾಟಿ ಮಾಡುವಂಥದ್ದು. ಹಾಗೆ ನಾಟಿ ಮಾಡಿದಂಥ ಗಿಡ ಸಾಮಾನ್ಯವಾಗಿ ನಮಗೆ 8 ತಿಂಗಳವರೆಗೆ ನಾವು ಕಾಯಬೇಕಾಗುತ್ತೆ. 8 ತಿಂಗಳಿಂದ 16 ತಿಂಗಳವರೆಗೆ, 8 ರಿಂದ 16 ತಿಂಗಳವರೆಗೆ ನಾವು ಗಿಡವನ್ನು ಕಾಯಿದರೆ ನಮಗೆ ಆ ಗಿಡ ಕಸಿ ಕಟ್ಟೋದಕ್ಕೆ ಸೂಕ್ತವಾಗಿರ್ತದೆ. ಅದಲ್ಲದೆ ಜಾಯಿಕಾಯಲ್ಲಿ ನಾವು ಕಸಿ ಕಟ್ಟೋದ್ರ ಬಗ್ಗೆ ಮಾತಾಡಬೇಕಂದ್ರೆ, ನಮ್ಮಲ್ಲಿ ಜಾಯಿಕಾಯಲ್ಲಿ ಸಾಮಾನ್ಯವಾಗಿ ಬೀಜದಿಂದ ಮತ್ತು ಕಸಿ ಹಲವಾರು ಬಗೆಯ ಕಸಿ ಮಾಡೋದ್ರಿಂದ ನಾವು ಜಾಯಿಕಾಯಲ್ಲಿ ಗಿಡ ಉತ್ಪಾದನೆ ಮಾಡ್ಬೋದು. ಸಾಮಾನ್ಯವಾಗಿ ಬೀಜದಿಂದ ಮಾಡಿದಂಥ ಗಿಡದಲ್ಲಿ ನಮಗೆ ಯಾವುದು ಗಂಡು ಮತ್ತು ಯಾವುದು ಹೆಣ್ಣು ಅಂತ ನಮಗೆ ತಿಳಿದು ಬರೋದಿಲ್ಲ. ಅದ್ರ ಬಗ್ಗೆ ಸಾಕಷ್ಟು ಪ್ರಯೋಗಗಳು ನಡೆದಿವೆ ನಮ್ಮ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್. ಅದಲ್ಲದೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಕೂಡ ಇದ್ರ ಬಗ್ಗೆ ಸಂಶೋಧನೆ ಮಾಡಿದರೆ ಆ ಒಂದು ಮಾಡಿರುವಂಥ ಫಲಿತಾಂಶ ನಮಗೆ ಫಲಪ್ರದ ಆಗಿಲ್ಲ. ಹಾಗಾಗಿ ನಾವು ಇವತ್ತು
ಕಸಿ ಮಾಡಿದಂಥ ಗಿಡವನ್ನು ನಾವು ಹೆಚ್ಚಾಗಿ ಬಳಕೆ ಮಾಡುವಂಥದ್ದು. ನಾವು ಜಾಯಿಕಾಯಲ್ಲಿ ಹಲವಾರು ಬಗೆಯ ನಾವು ಕಸಿ ಪದ್ಧತಿಗಳನ್ನು ನಾವು ನೋಡ್ಬೋದು. ಇದರಲ್ಲಿ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮುಂಚೂಣಿಯಲ್ಲಿದೆ. ಯಾಕಂದರೆ 1994ರಿಂದ ನಾವು ಹೇಗೆ ಕಸಿ ಮಾಡುವಂಥದ್ದು, ಹಾಗೆ ಹೇಗೆ ನಾವು ಸಯಾನನ್ನು ಉತ್ಪತ್ತಿ ಮಾಡುವಂಥದ್ದು ಗಿಡದಲ್ಲೇ, ಈ ರೀತಿಯಾದ ಸಂಶೋಧನೆಗಳು ನಡೆದುಕೊಂಡು ಬಂದಿದ್ದಾವೆ. ಹಾಗಾಗಿ ನಮ್ಮಲ್ಲಿ ನಡೆದಂಥ ಸಂಶೋಧನೆ ಅಂದರೆ ನಾವು ಪ್ಯಾಚ್ ಬಡ್ಡಿಂಗ್ ನಮ್ಮಲ್ಲಿ ಹೆಚ್ಚು ಫಲಪ್ರದವಾಗಿರುವಂಥದ್ದು. ಹಾಗೂ ರೈತರು ಕೂಡ ನಮ್ಮಲ್ಲಿ ಈ ಕೇರಳದಲ್ಲಿ ನೋಡಿದಾಗ ಅಥವಾ ಕರ್ನಾಟಕದಲ್ಲಿ ನೋಡಿದಾಗ ಅದನ್ನು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡುವಂಥದ್ದು. ಅದಲ್ಲದೆ ಅಪ್ರೋಚ್ ಗ್ರಾಫ್ಟಿಂಗ್ ಇದೆ, ಹಾಗೆ ಎಪಿಕೋಟಿಲ್ ಗ್ರಾಫ್ಟಿಂಗ್ ಇದೆ, ಅದಲ್ಲದೆ ಇನ್ಸಿಟು ಬಡ್ಡಿಂಗ್ ಇದೆ. ಸೊ ಹೀಗೆ ಹಲವಾರು ಮತ್ತು ಪದ್ಧತಿ ನಮ್ಮಲ್ಲಿ ನಾವು ನೋಡ್ಬೋದು ಕಸಿ ಕಟ್ಟುವಂಥದ್ದು ಜಾಯಿಕಾಯಲ್ಲಿ. ಸಾಮಾನ್ಯವಾಗಿ ನಾನು ಬೇರೆ ಬೇರೆ ರೀತಿಯ ಕೃಷಿ ಪದ್ಧತಿಗಳನ್ನು ಹೇಳಿದ್ದೀನಿ. ಅದರಲ್ಲಿ ಈ ಬಡ್ಡಿಂಗ್ ನಮಗೆ ಸಾಮಾನ್ಯವಾಗಿ 30-70% ಸಕ್ಸಸ್ಸನ್ನು ಸಿಗುವಂಥದ್ದು. ಸೊ ಈ ಕಡಿಮೆ ಸಕ್ಸಸ್ಸಲ್ಲೂ ಕೂಡ ಹೆಚ್ಚು ನಮಗೆ ಅಡ್ವಾಂಟೇಜ್ ಆಗಿರೋದು ಅಂದರೆ ಅದನ್ನು ನಾವು ಕ್ಯಾರಿ ಮಾಡೋದು, ಹಾಗೆ ಗಿಡದ ನಮಗೆ ನೇರ ಕೊಂಬನ್ನು ಯೂಸ್ ಮಾಡಿಬಿಟ್ಟು ನಾವು ಕಸಿ ಕಟ್ಟುವಂಥದ್ದು ನಮಗೆ ಭಾರಿ ಉಪಯೋಗ ಆಗಿರುತ್ತೆ. ಸೊ ಅದಲ್ಲದೆ ಎಪಿಕೋಟಿಲ್ ಗ್ರಾಫ್ಟಿಂಗು ಬೇರೆ ಕೇಂದ್ರೀಯ ಸಂಶೋಧನಾ ಕೇಂದ್ರ ಅದು ಕಂಡುಹಿಡಿದುವಂಥದ್ದು, ಅದು ಅಷ್ಟು ರೂಢಿಯಲ್ಲಿಲ್ಲ, ಅಲ್ಲಿ ಚಾಲ್ತಿಯಲ್ಲಿಲ್ಲ. ಅದಲ್ಲದೆ ಇನ್ಸಿಟು ಬಡ್ಡಿಂಗ್ ನಾವೇನು ಬೇರೆ ಬೆಳೆಗಳಲ್ಲಿ ನೋಡುವಂಥದ್ದೇ, ಈ ಇನ್ಸಿಟು ಬಡ್ಡಿಂಗ್ ರಬ್ಬರಲ್ಲಿ ನೋಡ್ತೀವಿ ನಾವು. ಅದೇ ರೀತಿ ಜಾಯಿಕಾಯಲ್ಲಿ ಕೂಡ ಕೇರಳದಲ್ಲಿ ಸಾಮಾನ್ಯವನ್ನು ಕಂಡುಬರುತ್ತದೆ. ಅದಲ್ಲದೆ ನಾವು ಅಪ್ರೋಚ್ ಗ್ರಾಫ್ಟಿಂಗ್ ಮಾಡುವಂಥದ್ದು. ಅಪ್ರೋಚ್ ಗ್ರಾಫ್ಟಿಂಗ್ ಮಾಡುವಾಗ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಅಪ್ರೋಚ್ ಗ್ರಾಫ್ಟ್ ಮಾಡುವಾಗ ನಮ್ಮಲ್ಲಿ ಜಾಯಿಕಾಯಲ್ಲಿ 2 ರೀತಿಯ ಕೊಂಬುಗಳಿರ್ತದೆ. ಒಂದು ನೇರವಾಗಿ ಹೋಗುವಂಥ ಕೊಂಬುಗಳು ಆರ್ಥೋಟ್ರೋಪ್ಸ್ ಅಂತೀವಿ, ಮತ್ತು ಸೈಡ್ ಬರುವಂಥ ಕೊಂಬುಗಳು ಪ್ರಾಜಿಯೋಟ್ರೋಪ್ಸ್ ಅಂತೀವಿ. ಈ ನೇರ ಕೊಂಬುಗಳಲ್ಲಿ ನಾವು ಕಸಿ ಕಟ್ಟಿದಾಗ ಅದು ಮರವಾಗಿ ಬೆಳೆಯುತ್ತದೆ. ಈಗ ಸೈಡು ನಾವು ಏನು ಪ್ಲಾಜಿಯೋಟ್ರೋಪ್ ಶೂಟ್ಸ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡಿ ನಾವು ಅಪ್ರೋಚ್ ಗ್ರಾಫ್ಟಿಂಗು ಅಥವಾ ಸಾಫ್ಟ್ವುಡ್ ಗ್ರಾಫ್ಟಿಂಗನ್ನು ಮಾಡ್ಬೋದು ಕೂಡ. ಅದನ್ನು ಮಾಡಿದಾಗ ನಮಗೆ ಈ ಬುಷಿಯಾಗಿ ಈ ಜಾಯಿಕಾಯಿ ಬೆಳೆಯುವಂಥದ್ದು. ಈ ಬುಷಿಯಾಗಿ ಬೆಳೆಯುವಂಥದ್ದು ನಾವು ಸಾಮಾನ್ಯವಾಗಿ ಹೆಚ್ಚು ಇಳುವರಿ ಸಿಗುವುದಿಲ್ಲ. ನಾವು ಆ ರೀತಿಯಾದಂಥ ಮರಗಳನ್ನು ನಾವು ಇಲ್ಲಿ ನೋಡ್ಬೋದು, ಬುಷಿಯಾಗಿ ಬಂದಿರುವಂಥದ್ದು, ಹಾಗೆ ಮರವಾಗಿ ಬೆಳೆದಿರುವಂಥದ್ದು. ಅದೇ ಸೇಮ್ ಏಜ್ ಇರುವಂಥದ್ದು, 2 ಮರಗಳಿಗೂ ವಯಸ್ಸು ಸೇಮ್ ಆಗಿದೆ, ಆದರೆ ಆ ಇಳುವರಿಯನ್ನು ನಾವು ಇಲ್ಲಿ ಗಮನಿಸ್ಬೋದು. ಪ್ಯಾಚ್ ಬಡ್ಡಿಂಗನ್ನು ನಾವು ನೋಡಿದಾಗ ನಾವು 8ರಿಂದ 16 ತಿಂಗಳ ಸಸಿಯಲ್ಲಿ ನಾವು ಸಾಮಾನ್ಯವಾಗಿ ಮಾಡುವಂಥದ್ದು. ಅದು ಯಾವ ತಿಂಗಳಲ್ಲಿ ಮಾಡಬೇಕಂದ್ರೆ ಸಾಮಾನ್ಯವಾಗಿ ಟೆಂಪ್ರೇಚರ್ ಕಡಿಮೆ ಇರಬೇಕು, ಹಾಗೆ ನಮಗೆ ಹ್ಯುಮಿಡಿಟಿ ಮೀಡಿಯಮ್ ಆಗಿರಬೇಕು. ಅಂಥ ಸಮಯದಲ್ಲಿ ನಾವು ಪ್ಯಾಚ್ ಬಡ್ಡಿಂಗನ್ನು ಮಾಡ್ತೀವಿ. ಪ್ಯಾಚ್ ಬಡ್ಡಿಂಗ್ ಮಾಡುವಂಥ ಗಿಡ ನಮಗೆ ಸಾಮಾನ್ಯವಾಗಿ 20-30 ದಿನದಲ್ಲಿ ನಮಗೆ ಗೊತ್ತಾಗುತ್ತೆ. ಆ ಬಡ್ ಮಾಡಿರುವಂಥ ಪ್ಯಾಚಸ್ಸು ಹಸಿರಾಗಿ ಉಳಿದ್ರೆ ನಾವು ಸಕ್ಸಸ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಆ ಪ್ಲಾಸ್ಟಿಕ್ ಏನು ನಾವು ಕಟ್ಟಿರ್ತೀವಿ ಮೇಲ್ಗಡೆ ಅದನ್ನು ಕೊಯ್ದು ತೆಗಿಬೇಕಾಗತ್ತೆ. ಸೊ ಕೊಯ್ದು ನಂತರ ಅದಕ್ಕೆ ಅಲ್ಲೇ ಒಂದು ನಾಟ್ಚನ್ನು ಕೊಡಬೇಕಾಗತ್ತೆ. ಆ ನಾಟ್ಚ್ ಕೊಟ್ಟು ಮತ್ತೆ 1 ವಾರ ಅಥವಾ 2 ವಾರ ನಂತರ ನಾವು ಆ ತಲೆಯನ್ನು ಕಟ್ ಮಾಡಿ ತೆಗುವಂಥದ್ದು, ಇಲ್ಲ ನಾವು ಬೆಂಡ್ ಮಾಡಿ ಇಡುವಂಥದ್ದು. ಈ 2 ರೀತಿಯಲ್ಲಿ ನಾವು ನೋಡ್ಬೋದು. ಅದಾದ ನಂತರ ನಮಗೆ ಮೊಳಕೆ ಒಡೆದು ಬರುವಂಥದ್ದು, ಆ ಕಸಿ ಕಟ್ಟಿದಂಥ ಭಾಗ ಮೊಳಕೆ ಒಡೆದು ಬಂದಾಗ ಸಾಮಾನ್ಯವಾಗಿ ನಾವು ಅದನ್ನು ತಲೆಯನ್ನು ಮುರಿದು ತೆಗೆಯುವಂಥದ್ದು. ಈ ತಲೆ ಮುರಿದ ನಂತರ ಸಾಮಾನ್ಯವಾಗಿ ನಮಗಿದು ಸಾಮಾನ್ಯವಾಗಿ 1 ವರ್ಷ ಬೇಕಾಗುತ್ತೆ. 6 ತಿಂಗಳಿಂದ 1 ವರ್ಷ 12 ತಿಂಗಳವರೆಗೆ ಈ ಗಿಡ ನಮಗೆ ಸಕ್ಸಸ್ ಆಗೋದಕ್ಕೆ ಆ ಬೆಳವಣಿಗೆ ಹಂತದಲ್ಲಿ ನಾವು ನೋಡ್ತೀವಿ ನರ್ಸರಿಯಲ್ಲಿ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಸಾಮಾನ್ಯವಾಗಿ ಇದು 3-4 ತಿಂಗಳು ಕಸಿ ಕಟ್ಟಿದ ನಂತರದ ಗಿಡ ಇವು. ಸೊ ಇದಾದ ನಂತರ ನಮಗೆ 1 ಲೇಯರು ಇಲ್ಲ 2 ಲೇಯರ್ ಬಂದಿರುವಂಥ ಗಿಡ ಅದು ಸಾಮಾನ್ಯ 1 ವರ್ಷದ ಗಿಡ ಆಗಿರುತ್ತದೆ. ಈ ರೀತಿಯಾಗಿ ಸಾಮಾನ್ಯವಾಗಿ ನಾವು ರೈತರು ಪರ್ಚೇಸ್ ಮಾಡುವಂಥದ್ದು. ನಾವು ಆ ಲೇಯರಾಗಿ ಹೇಳೋದಿಲ್ಲ, ನಾವು ಆ ವಯಸ್ಸಿನ ಪ್ರಕಾರ ನಾವು ಯೂನಿವರ್ಸಿಟಿಲಿ ಗಿಡವನ್ನು ಕೊಡ್ತೀವಿ. 1 ವರ್ಷದ ಗಿಡವನ್ನು ನಾವು ಕಸಿ ಕಟ್ಟಿದ ಗಿಡವನ್ನು ನಾವು ರೈತರಿಗೆ ಫೀಲ್ಡಲ್ಲಿ ನೆಡೋದಕ್ಕೆ ನಾವು ಗಿಡ ಕೊಡುವಂಥದ್ದು. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ.
ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸಾಮಾನ್ಯವಾಗಿ ನಾವು ಜಾಯಿಕಾಯಲ್ಲಿ ನಾವು ಗಿಡವನ್ನು 8 ಮೀಟ್ರ್ ಮತ್ತು 8 ಮೀಟ್ರ್ ಅಂತರದಲ್ಲಿ ನಾವು ನೆಡ್ತೀವಿ. ಅದೇ ನಾವು ಮದರ್ ಪ್ಲಾಂಟ್ ಬಂದಾಗ 3 ರಿಂದ 4 ಮೀಟ್ರ್ ಅಂತರದಲ್ಲಿ ನಾವು ಗಿಡವನ್ನು ನೆಡ್ತೀವಿ. ನಾವಿಲ್ಲಿ ನೋಡ್ತಿರ್ಬೋದು ಮದರ್ ಬ್ಲಾಕನ್ನು. ಸಾಮಾನ್ಯವಾಗಿ ಇದನ್ನು ಕಸಿ ಗಿಡವನ್ನು ನಾವು ಮದರ್ ಬ್ಲಾಕಾಗಿ ನೆಡ್ತೀವಿ, ಯಾಕಂದರೆ ನಮಗೆ ಪರ್ಟಿಕ್ಯುಲರಾಗಿ ಒಂದು ವೆರೈಟಿ ಬೇಕು ಅಂತ. ಆ ವೆರೈಟಿ ಸಾಮಾನ್ಯವಾಗಿ 4 ರಿಂದ 5 ವರ್ಷ ಆದ ನಂತರ ಅದನ್ನು ನಾವು ನಮ್ಮ ಚೆಸ್ಟ್ ಹೈಟ್ ಅಂತೀವಲ್ಲ, ನಮ್ಮ ಎದೆಯಷ್ಟು ಎತ್ತರದಲ್ಲಿ ಕಟ್ ಮಾಡುವಂಥದ್ದು. ಆ ಕಂಬಗಳ ಹರೆಗಳನ್ನು ಕಟ್ ಮಾಡಿದಾಗ ನಮಗೇನಾಗುತ್ತೆ, ಹೊಸದಾಗಿ ನಮಗೆ ಶೂಟ್ಸ್ಗಳು ಬರುವಂಥದ್ದು. ಸೊ ಹೊಸದಾಗಿ ಶೂಟ್ಸ್ಗಳು ಬಂದದ್ದು ನಮಗೆ ಸಾಮಾನ್ಯವಾಗಿ 2 ರಿಂದ 3 ತಿಂಗಳು, ನಾವಿಲ್ಲಿ ನೋಡ್ತಾ ಇದ್ದೀವಿ ಕಸಿ ಹರೆಗಳನ್ನು. ಈ 2 ರಿಂದ 3 ತಿಂಗಳು ಆದಂಥ ಹಸಿರು ಕೊಂಬುಗಳನ್ನು ನಾವು ಕಟ್ ಮಾಡಿದ್ರೆ ಅದರಲ್ಲಿ ಬರುವಂಥ ಸಿಪ್ಪೆಗಳು, ಆ ತೊಗಟೆಯನ್ನು ನಾವು ಕಟ್ ಮಾಡಿ ಅದನ್ನು ಪ್ಯಾಚ್ ಬೆಡ್ಡಿಂಗಾಗಿ ನಾವು ಯೂಸ್ ಮಾಡ್ತಾಯಿದ್ದೀವಿ. ಆ ಪ್ಯಾಚ್ ಬೆಡ್ಡಿಂಗ್ನಲ್ಲಿ ಯೂಸ್ ಮಾಡುವಂಥದ್ದು ನಾವು ಏನು ಕರಿತೀವಿ ಅಂದರೆ ಹಸಿರು ಅಥವಾ ಗ್ರೀನ್ ಪ್ಯಾಚ್ ಬೆಡ್ಡಿಂಗ್ ಅಂತ ಕರಿತೀವಿ. ಸೊ ಅದೇ ಒಂದು 5 ರಿಂದ 6 ತಿಂಗಳು ಆ ಶೂಟ್ಸ್ ಮೆಚೂರ್ ಆದರೆ ಅದೇ ಮರದಲ್ಲಿ ಅಥವಾ ಅದೇ ಒಂದು ವೆರೈಟಿಯಲ್ಲಿ ಅದನ್ನು ನಾವು ಬ್ರೌನ್ ಕಲರ್ ಆಗಿರುತ್ತೆ ಆ ತೊಗಟೆ ಅಥವಾ ಪ್ಯಾಚಸ್. ಸೊ ಅದನ್ನು ನಾವು ಬ್ರೌನ್ ಪ್ಯಾಚ್ ಬೆಡ್ಡಿಂಗ್ ಅಂತ ನಾವು ಕರಿತೇವೆ. ಸೊ ಹೀಗೆ 2 ವಿಧ ಇದೆ ಈ ಪ್ಯಾಚ್ ಬೆಡ್ಡಿಂಗಲ್ಲಿ. ನಾವು ಅನುಸರಿಸುವಂಥ ಈ ಪದ್ಧತಿ ಪ್ಯಾಚ್ ಬೆಡ್ಡಿಂಗ್ ಆದರೆ ನಾನು ಅದ್ರ ಬಗ್ಗೆ ನಿಮಗೆ ತುಂಬ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೆ ಈ ಪ್ಯಾಚ್ ಬೆಡ್ಡಿಂಗ್ ಮಾಡಿದ ತಕ್ಷಣ ನಮಗೆ ಸಕ್ಸಸ್ಸು ಸಾಮಾನ್ಯವಾಗಿ ನಾವು ನೋಡ್ತೀವಿ. ನಾವು ರೆಕಮೆಂಡ್ ಮಾಡ್ತಾ ಇರುವಂಥದ್ದು ಜಾಯಿಕಾಯಿಯಿಂದ ಬಂದಿರುವಂಥ ಗಿಡವನ್ನು ನಾವು ಪ್ಯಾಚ್ ಬೆಡ್ಡಿಂಗ್ ಮಾಡಿದಾಗ ಅದರ ಸಕ್ಸಸ್ಸು ನಮಗೆ ಸ್ವಲ್ಪ ಕಡಿಮೆ ಆಗಿರುತ್ತೆ, 30 ರಿಂದ 70% ಅಷ್ಟಿರುತ್ತೆ. ಅದೇ ನಾವು ಕಾಟು ಜಾತಿ ಅಂತೀವಿ, ರಾಮಪತ್ರೆ ಅಥವಾ ಮಿರಿಸ್ಟಿಕಾ ಬೆಡ್ಡೋಮಿ, ಮಿರಿಸ್ಟಿಕಾ ಮಲಬಾರಿಕಾ. ಸೊ ಈ ರೀತಿಯಾದಂಥ ನಾವು ವೈಲ್ಡ್ ನಟ್ಮೆಗ್ ಸ್ಪೀಷೀಸ್ ಅಥವಾ ಕಾಟು ಜಾತಿಗಳನ್ನು ನಾವು ಯೂಸ್ ಮಾಡಿದಾಗ ಸುಮಾರು 40 ರಿಂದ 90% ನಮಗೆ ಸಕ್ಸಸ್ ಸಿಗುತ್ತೆ ಇದೇ ರೀತಿಯ ಪ್ಯಾಚ್ ಬೆಡ್ಡಿಂಗಲ್ಲಿ. ಇದು ಬ್ರೌನು ಅಥವಾ ಗ್ರೀನ್ ಪ್ಯಾಚ್ ಬೆಡ್ಡಿಂಗ್ ಅಂತ ಮಾಡಿದಾಗ. ಸೊ ಅದನ್ನು ನಾವು ಸಾಮಾನ್ಯವಾಗಿ ನಾವು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ನಾವು ರೆಕಮೆಂಡ್ ಮಾಡೋದಿಲ್ಲ. ಸೊ ಯಾಕಂದರೆ ಅದರಿಂದ ಮುಂದೆ ನಾವು ಆಗುವಂಥ ಅನಾಹುತಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಸೊ ಜಾಯಿಕಾಯಲ್ಲಿ ನಾವು ಸಾಮಾನ್ಯವಾಗಿ ಹಲವಾರು ಕೃಷಿ ಪದ್ಧತಿಗಳನ್ನು ನೋಡ್ತಾ ಇದ್ವಿ. ಈ ಸೀಡ್ಲಿಂಗ್ಸನ್ನು ಮುಂಚೆ ನಾವು ಹಳೆ ತೋಟಗಳನ್ನು ನೋಡಿದಾಗ ಅವ್ರು ಸೀಡ್ಲಿಂಗ್ಸನ್ನು ಯೂಸ್ ಮಾಡಿರುವಂಥದ್ದು ನಾವು ಕಂಡುಬರುತ್ತೆ. ಈಗಾಗಲೇ ಕಾಲಡಿಯಲ್ಲಿ ನಾವು ನೋಡುವಾಗೆ ಸುಮಾರು 100 ರಿಂದ 120 ವರ್ಷದಂಥ ಒಂದು ಜಾಯಿಕಾಯಿ ಮರಗಳನ್ನು ನಾವು ನೋಡ್ತೀವಿ. ಸೊ ಅದಲ್ಲದೆ ನಾವು ಕಸಿ ಕಟ್ಟಿದ್ದು ಕೂಡ, ಕಸಿ ಕೂಡ ಮುಂಚೆ ಒಂದು ಕಂಡುಹಿಡಿದ ಒಂದು ಪದ್ಧತಿ ಕೂಡ. ಸೊ ಅದರಿಂದ ನಾವು ಸುಮಾರು 40 ರಿಂದ 50 ವರ್ಷದ ಮರಗಳನ್ನು ನಾವು ನೋಡ್ತೀವಿ. ನಾವು ಹೇಳೋದಂದರೆ ಜಾಯಿಕಾಯಿ ಮರಕ್ಕೆ ಸುಮಾರು 100ಕ್ಕಿಂತ ಹೆಚ್ಚು ಆಯಸ್ಸಿರುತ್ತೆ, ಕಸಿ ಕಟ್ಟಿದಂಥ ಗಿಡಕ್ಕೆ ಸುಮಾರು 40 ರಿಂದ 50 ವರ್ಷ ಆಯಸ್ಸಿರುವಂಥದ್ದು. ಈ ಕಮರ್ಷಿಯಲ್ ಕಲ್ಟಿವೇಷನ್
ಕಲ್ಟಿವೇಷನಲ್ಲಿ ನಾವು ಗಿಡವನ್ನು ಬೆಳೆಸಿದಾಗ ನಮಗೇನಾಗುತ್ತೆ ಆ ವೇರಿಯೇಷನ್ಸ್ ಅಥವಾ ನಮಗೇನಂತೀವೋ ಗಂಡು ಹೆಣ್ಣು ಗಿಡ ಆಗುವಂಥದ್ದು ನಮಗೆ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದು ಮರವಾಗುತ್ತೆ. ಆ ಮರವಾದ ನಮಗೆ ಸಾಮಾನ್ಯ 7 ವರ್ಷಗಳು ಬೇಕಾಗುತ್ತೆ ಜಾಯಿಕಾಯಿ ಹೂ ಬಿಡೋದಕ್ಕೆ. ಅದು ಸಾಮಾನ್ಯ ಮರವಾಗುವಂಥ ಹಂತದಲ್ಲಿ ನಮಗಿದು ಗಂಡು ಅಥವಾ ಹೆಣ್ಣು ಅಂತ ನಮಗೆ ಕಂಡು ಬರುತ್ತೆ. ಆದರೆ ಈ ಕಸಿ ಕಟ್ಟಿದ ಗಿಡ ಹಾಗಲ್ಲ, 3 ವರ್ಷದಲ್ಲಿ ನಮಗೆ ಹೂ ಬರುವಂಥದ್ದು. ಅದಲ್ಲದೆ ನಾವು ಕಸಿ ಕಟ್ಟಿದ ಗಿಡ ಹೆಣ್ಣು ಗಿಡವಾಗಿ ನಮ್ಮ ಹೆಣ್ಣು ಮರದಿಂದ ತಗೊಂಡ್ರೆ ಅದು ಹೆಣ್ಣು ಗಿಡವಾಗಿ ಬರುತ್ತೆ. ಅದಲ್ಲದೆ ನಮಗೆ ಇತ್ತೀಚಿನ ದಿನಗಳಲ್ಲಿ ನಾವು ಅನ್ವೇಷಣೆ ನೋಡ್ಬೋದು, ಗಂಡು ಮರದಿಂದ ಕಸಿ ತಗೋಬಿಟ್ಟು ಅಥವಾ ಬಡ್ಡನ್ನು ತಗೋಬಿಟ್ಟು ಅದನ್ನು ನಾವು ಪ್ಯಾಚ್ ಬೆಡ್ಡಿಂಗ್ ಮಾಡ್ತಿದ್ವಿ. ಯಾಕಂದರೆ ನಾವು ಕಸಿ ಕಟ್ಟಿದಾಗ ನಮಗೆ ಸಾಮಾನ್ಯವಾಗಿ ರೇಷಿಯೋವನ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಗಂಡು ಮತ್ತು ಹೆಣ್ಣು ಗಿಡದ ರೇಷಿಯೋವನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಹಾಗಾಗಿ ಆ ಒಂದು ಗಂಡು ಗಿಡವನ್ನು ನಾವು ಕಸಿ ಕಟ್ಟುವಂಥದ್ದು ನಾವು ನೋಡ್ತೀವಿ ಇತ್ತೀಚಿನ ದಿನದಲ್ಲಿ. ಅದಲ್ಲದೆ ನಾವು ಕಸಿ ಕಟ್ಟಿದಾಗ ಈ ಗಿಡ ಹೆಣ್ಣು ಅಂತ ನಮಗೆ ಪರ್ಟಿಕ್ಯುಲರ್ ಗೊತ್ತಾಗುತ್ತೆ. ಅದಲ್ಲದೆ ನಮಗೆ 3 ವರ್ಷಕ್ಕೆ ಹೂ ಬರೋಕ್ಕೆ ಶುರು ಆಗುತ್ತೆ. ಹಾಗೆ ಸುಮಾರು 7ರಿಂದ 8 ವರ್ಷಕ್ಕೆ ನಮಗೆ ಕಮರ್ಷಿಯಲ್ ನಾವೊಂದು ಕಾಯಿ ಸಿಗುವಂಥದ್ದು ನಾವು ಈ ಕಸಿ ಪದ್ಧತಿಯಲ್ಲಿ ನೋಡ್ತೀವಿ. ಆದರೆ ನಾವು ಬೀಜದಿಂದ ಬಂತಂದಂತೂ ಸಾಮಾನ್ಯವಾಗಿ 15 ವರ್ಷ ಬೇಕಾಗುತ್ತೆ. 15 ವರ್ಷದ ನಂತರ ನಮಗೊಂದು ಆ ಸ್ಟೇಬಲ್ ಈಲ್ಡ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಜಾಯಿಕಾಯಿಯನ್ನು ನಾವು ಏನು ತೋಟದಲ್ಲಿ ನೆಡುವಾಗ ಒಂದು ಪ್ರಮಾಣದಲ್ಲಿ ನೆಡಬೇಕಾಗತ್ತೆ. ಯಾಕಂದರೆ ಜಾಯಿಕಾಯಿ ಇದು ಒಂದು ಡೈಯೇಷಿಯಸ್ ಪ್ಲಾಂಟ್ಸ್, ಗಂಡು ಮತ್ತು ಹೆಣ್ಣು ಬೇರೆಯಾಗಿ ಬೆಳೆಯುವಂಥ ಒಂದು ಗಿಡ. ಒಂದು ಪ್ರದೇಶದಲ್ಲಿ ನೆಡುವಾಗ ನಾವು ಮುಂಚೆ ಹೇಳ್ತಾ ಇದ್ವಿ 1:10 ಅಂತ. ಸೊ ಒಂದು ಗಿಡ ಗಂಡು ಗಿಡ ನೆಟ್ಟಿದ್ರೆ ಉಳಿದ 9 ಗಿಡ ಹೆಣ್ಣು ಗಿಡ ಆಗಿರಬೇಕಿತ್ತು. ಆದರೆ ಇತ್ತೀಚಿನ ನಾವು ಕಸಿ ಕಟ್ಟುವಂಥ ಪದ್ಧತಿಯಲ್ಲಿ 1:20 ನಾವು ರೇಷಿಯೋದಲ್ಲಿ ಕಮರ್ಷಿಯಲ್ ಪ್ಲಾಂಟೇಷನ್ ನಾವು ಹೇಳ್ತೀವಿ. ಒಂದು ಗಂಡು ಗಿಡಕ್ಕೆ 19 ಹೆಣ್ಣು ಗಿಡಗಳ ನಾವು ನೆಡಬೇಕಾಗತ್ತೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಇದು ಮುಂಚೆ ಏನು ಮಾಡ್ತಾಯಿದ್ವಿ, ಗಂಡು ಗಿಡದನ್ನೇ ಬೀಜದಲ್ಲಿ ನೆಟ್ಟಿದಂಥ ಗಿಡವನ್ನು ನಾವು ಆಯ್ಕೆ ಮಾಡಿ ನೆಡ್ತಾ ಇದ್ವಿ. ಆದರೆ ಇತ್ತೀಚಿನ ದಿನದಲ್ಲಿ ಅದು ಚೇಂಜ್ ಆಗಿದೆ. ನಾವು ಗಂಡು ಗಿಡವನ್ನು ಸಹ ಕಸಿ ಮಾಡಿ ನೆಡುವಂಥದ್ದು ನಾವು ಶುರು ಮಾಡಿದ್ದೀವಿ. 19 ಹೆಣ್ಣು ಗಿಡಗಳಿಗೆ ಒಂದು ಕಸಿ ಗಂಡು ಗಿಡವನ್ನು ನೆಟ್ಟರೆ ನಮಗೆ ತುಂಬ ಅಧಿಕ ಇಳುವರಿ ಸಿಗುವಂಥದ್ದು. ಅದಲ್ಲದೆ ನಾವು ತೋಟದಲ್ಲಿ ನೋಡುವಂಥದ್ದು ಗಂಡು ಗಿಡದ ಆಸುಪಾಸದಲ್ಲಿ ಇರುವಂಥ ಹೆಣ್ಣು ಗಿಡಗಳು ಅತಿ ಹೆಚ್ಚು ಕಾಯಿ ಕೊಡುವಂಥದ್ದು. ಯಾಕಂದರೆ ಉತ್ತಮ ರೀತಿಯಲ್ಲಿ ಪರಾಗಸ್ಪರ್ಶವನ್ನು ಹೊಂದಿ ಕಾಯಿ ಕೊಡುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾದಾಗ ಒಂದು 40 ಗಿಡ ನೆಟ್ಟಿದ್ರೆ 40 ಹೆಣ್ಣು ಗಿಡಗಳನ್ನು ನೆಟ್ಟಿದ್ರೆ ಅದಕ್ಕೆ ನಾವು 2 ಗಂಡು ಗಿಡಗಳನ್ನು ನಾವು ಪೂರೈಕೆ ಮಾಡಬೇಕಾಗ್ತದೆ ತೋಟದಲ್ಲಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಮೇಘಾ ಅಗ್ರೋಟೆಕ್ ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘಾ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘಾ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘಾ ಅಗ್ರೋಟೆಕ್. ಕ್ಯಾಪ್ಸ್ಬರ್ ಅಗ್ರಿಸೈಂಟ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್. ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್. ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ
ಕ್ಯಾಪ್ಸ್ ಬರ್ಡ್. ಸಾಮಾನ್ಯವಾಗಿ ಜಾಯಿಕಾಯಿ ನಾವು ನೆಡಬೇಕಾದ್ರೆ ಒಂದು ಅಂತರ ಇರುತ್ತೆ, ಗಿಡದಿಂದ ಗಿಡಕ್ಕೆ ಅಂತರ ಇರುತ್ತೆ. ಅದು 8 ಮೀಟ್ರು ಅಥವಾ 9 ಮೀಟ್ರ್ ಅಂತರದಲ್ಲಿ ನಾವು ನೆಡ್ತೀವಿ. ಈ ನೆಡುವಂಥದ್ರಲ್ಲಿ 20ಕ್ಕೆ 1 ಗಂಡು ಗಿಡ ಆದಾಗ ನಮಗೆ ಆ ರೇಷಿಯೋ, ಹೆಣ್ಣು ಗಿಡದ ಸಂಖ್ಯೆ ಕಡಿಮೆ ಆಗುತ್ತೆ. ಆದರೆ ಇದು ತುಂಬ ಅವಶ್ಯಕತೆ, ಇದು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ಜಾಯಿಕಾಯಲ್ಲಿ. ಸೊ ಹಾಗೆ ನಾವು ನೆಡುವಾಗ ಏನು ಮಾಡಬೇಕಂದ್ರೆ, ನೆಡುವಾಗ ನಾವು ಗುಂಡಿಯನ್ನು ತೆಗೆದುಬಿಟ್ಟು ಆ ಗುಂಡಿಯ ಸೈಜು 75 ಸೆಂಟಿಮೀಟ್ರ್ ಆಳ ಅಗಲ ಉದ್ದವಾಗಿರಬೇಕು, ಇಲ್ಲ 90 ಸೆಂಟಿಮೀಟರ್ ಆಳ ಅಗಲ ಉದ್ದ. ಈ ಒಂದು 75ರಿಂದ 90 ಸೆಂಟಿಮೀಟ್ರ್ ಈ ಒಂದು ಸೈಜ್ನಲ್ಲಿ ಇರಬೇಕಾಗತ್ತೆ. ಯಾಕಂದರೆ ಮುಂದೆ ಜಾಯಿಕಾಯಿ ದೊಡ್ಡ ಮರವಾಗಿ ಬೆಳೆಯುವಂಥದ್ದು. ಹಾಗೆ ನಾವು ಆ ಗುಂಡಿಯಲ್ಲಿ 1 ವರ್ಷದ ಒಂದು ಕಸಿ ಗಿಡವನ್ನು ನಾವು ನೆಡೋದಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ. ಅದಲ್ಲದೆ ಆ ಕಸಿ ಗಿಡ ನೆಡುವಾಗ ನಾವು ಕೊಟ್ಟಿಗೆ ಗೊಬ್ಬರ, ಟ್ರೈಕೋಡರ್ಮದೊಂದಿಗೆ ಬೆರೆಸಿದ ಸೂಕ್ತವಾಗಿ ಮಿಕ್ಸ್ ಆಗಿರುವಂಥ ಒಂದು ಕೊಟ್ಟಿಗೆ ಗೊಬ್ಬರ, ಅದ್ರ ಜೊತೆಗೆ ರಾಕ್ ಫಾಸ್ಫೇಟ್, ಹಾಗೆ ಒಂದು ಬೇವಿನ ಹಿಂಡಿ, ಅರ್ಧ kg ಬೇವಿನ ಹಿಂಡಿಯನ್ನು ನಾವು ಹೇಳ್ತೀವಿ. ಅದು ಈ ಚೆನ್ನಾಗಿ ಇದು ಮೇಲ್ಮಣ್ಣಿಗೆ ಮಿಕ್ಸ್ ಮಾಡಿಬಿಟ್ಟು, ಸಾಮಾನ್ಯವಾಗಿ ಬೇರೆ ಗಿಡ ನಾವು ಹೇಗೆ ಮಾಡ್ತೀವಿ, ಒಂದು ಗುಂಡಿ ತೆಗೆದುಬಿಟ್ಟು 1 ವಾರ ಅಥವಾ 15 ದಿನದ ತನಕ ಅದನ್ನು ಸೂರ್ಯನ ಬೆಳಕಿನಲ್ಲಿ ಎಕ್ಸ್ಪೋಸ್ ಮಾಡ್ತೀವಿ. ಅದಾದ ನಂತರ ಒಂದು ವಾರ ನಾವು ಸುಣ್ಣವನ್ನು ಹಾಕಿಬಿಟ್ಟು ಆ ಮಣ್ಣಿನೊಂದಿಗೆ ಬೆರೆಸಿ, ಅದಾದ ನಂತರ 1 ವಾರ ಆದ ನಂತರ ನಾವು ಈ ಒಂದು ಏನು ಇನ್ಪುಟ್ಸನ್ನು, ಕೊಟ್ಟಿಗೆ ಗೊಬ್ಬರ, ನೀಮ್ ಕೇಕು ಹಾಗೂ ರಾಕ್ ಫಾಸ್ಫೇಟನ್ನು ಮೇಲ್ಮಣ್ಣಿನೊಂದಿಗೆ ಮಿಶ್ರಣ ಮಾಡಿ ಜಾಯಿಕಾಯಿಯ ನೆಡುವಾಗ ಒಂದು ಗಮನವನ್ನು ನಾವು ಹರಿಸ್ಬೇಕಾಗತ್ತೆ. ಆ ಕಸಿ ಕಟ್ಟಿದ ಒಂದು ಜಾಯಿಂಟ್ ಪೋರ್ಷನ್ ಇರುತ್ತಲ್ಲ, ಆ ಒಂದು ಯೂನಿಯನ್ನು, ಅದು ಮಣ್ಣಿನಲ್ಲಿ ಸೇರಬಾರ್ದು, ಅದು ಮಣ್ಣಿಗಿಂತ 2 ಇಂಚು ಮೇಲಿರಬೇಕಾಗತ್ತೆ. ಹಾಗೆ ನಾವು ಗಿಡವನ್ನು ನೆಡುವಂಥದ್ದು. ಸೊ ಹೀಗೆ ಗಿಡವನ್ನು ನೆಟ್ಟ ನಂತರ ನಾವು ನೀರು ಉಣಿಸುವಂಥದ್ದು. ಸೊ ಅದಕ್ಕೆ ನೀರನ್ನು ಕೊಡುವಂಥದ್ದು ತುಂಬ ಅವಶ್ಯಕತೆ ಇರುತ್ತೆ. ಇಲ್ಲ ನಾವು ಸಾಮಾನ್ಯವಾಗಿ ಗಿಡವನ್ನು 2 ಸಮಯದಲ್ಲಿ ನಾವು ನೆಡ್ಬೋದು. ಒಂದು ಜೂನ್ನಲ್ಲಿ ನೆಡುವಂಥದ್ದು, ಒಂದು ಮಳೆಗಾಲ ಕಳೆದ ನಂತರ ನವಂಬರ್ನಲ್ಲಿ ನೆಡುವಂಥದ್ದು, ಸೆಪ್ಟೆಂಬರ್ ನವಂಬರ್ನಲ್ಲಿ ನೆಡುವಂಥದ್ದು. ಸಾಮಾನ್ಯವಾಗಿ ಆ ಸಮಯದಲ್ಲಿ ಮಳೆ ಅಥವಾ ಭೂಮಿಯಲ್ಲಿ ಥಂಡಿ ಇದ್ದರೆ ನಮಗೆ ತೊಂದರೆ ಇಲ್ಲ ಅಂದರೆ ನಾವು ನೀರು ಕೊಡುವಂಥದ್ದು ತುಂಬ ಅವಶ್ಯಕತೆ ಇರುತ್ತೆ. ನೆಟ್ಟ ನಂತರ ನಮಗೆ ಪ್ರಮುಖವಾಗಿ ನೋಡುವಂಥದ್ದು ಶೇಡ್, ಅಥವಾ ಏನು ನಮಗೆ ನೆರಳಿನ ಪ್ರಮಾಣ ಜಾಯಿಕಾಯಿಗೆ ಎಷ್ಟು ಬೇಕು ಅಂತ. ಇದು ತುಂಬ ನಮ್ಮಲ್ಲಿ ಗಮನ ಇಡಬೇಕಾಗತ್ತೆ. ಜಾಯಿಕಾಯಿ ನೆಡುವಾಗ ನಮಗೆ ಸಾಮಾನ್ಯವಾಗಿ 60% ಶೇಡ್ ಬೇಕಾಗುತ್ತೆ ಚಿಕ್ಕ ಗಿಡಗಳಿಗೆ. ನಮ್ಮ ಗಿಡ ಸಾಮಾನ್ಯ 5ರಿಂದ ನಂತರ ಅಥವಾ 5 ವರ್ಷದಿಂದ ಅಥವಾ 8 ವರ್ಷದ ನಂತರ ಅದರಿಂದ ನೆರಳಿನ ಪ್ರಮಾಣ ಅಥವಾ ಶೇಡ್ ಏನು ಪರ್ಸೆಂಟೇಜನ್ನು ನಾವು 40%ವರೆಗೆ ನಾವು ತೆಗೆಸ್ಬೋದಾಗುತ್ತೆ. ಆದರೆ ಒಂದು ಗಮನ ಇಟ್ಕೋಬೇಕಾಗತ್ತೆ, ಈ ನೆರಳಿನ ಪ್ರಮಾಣ ಯಾವಾಗ ತೆಗೆಸ್ಬೇಕಂದ್ರೆ ಈ ಫಸಲು ಶುರುವಾದ ನಂತರ. ಹಾಗೆ ಆ ಹೂ ಬಿಡುವ ಹಂತದಲ್ಲಿ ಈ ನೆರಳಿನ ಪ್ರಮಾಣ ಇನ್ನೂ ಸ್ವಲ್ಪ ಕಡಿಮೆ ಇದ್ದರೆ ತುಂಬ ಒಳ್ಳೆಯದಿರುತ್ತೆ. ಒಂದು 30-40% ಇದ್ದರೂ ಕೂಡ ಒಳ್ಳೆಯದಿರುತ್ತೆ. ಎಲ್ಲಿ ನಮಗೆ ಚೆನ್ನಾಗಿ ಬೆಳಕು ಬೀರುತ್ತೆ ಆವಾಗ ನಮಗೆ ಚೆನ್ನಾಗಿ ಹೂ ಬರುವಂಥದ್ದು ನಾವು ಗಮನ ಇಟ್ಕೋಬೋದು. ಸಾಮಾನ್ಯವಾಗಿ ಜಾಯಿಕಾಯಿ ನಮಗೆ ಕೊಯ್ಲಿಗೆ ಬರುವಂಥದ್ದು ಮೇ, ಜೂನ್, ಜುಲೈ, ಆಗಸ್ಟ್. ಹಾಗೆ ಇದು ಕಾಯಿ ಬೆಳವಣಿಗೆ ಆಗೋಕ್ಕೆ ನಮಗೆ 6ರಿಂದ 9 ತಿಂಗಳು ಬೇಕಾಗುತ್ತೆ. ಈ ಹೂ ಬರುವಂಥದ್ದು ಸಾಮಾನ್ಯವಾಗಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ನಾವು ಸಾಮಾನ್ಯವಾಗಿ ಹೂ ಬರುವಂಥದ್ದು ಪೀಕ್ ಸೀಸನ್ ನಾವು ನೋಡ್ತೀವಿ. ಅದಲ್ಲದೆ ಸಾಮಾನ್ಯವಾಗಿ ಜಾಯಿಕಾಯಲ್ಲಿ ವರ್ಷ ಪೂರ್ತಿ ನಮಗೆ ಇಳುವರಿ ಸಿಗುವಂಥದ್ದು ಅಥವಾ ಕಾಯಿ ಸಿಗುವಂಥದ್ದು ಇರುತ್ತೆ. ಅದು ನಾವು ಲೀನ್ ಪೀರಿಯಡ್ ಅಂತೀವಿ. ಹಾಗೆ ಪೀಕ್ ಪೀರಿಯಡ್ ಅಂದಾಗ ನಮಗೆ ಒಂದು ಪರ್ಟಿಕ್ಯುಲರ್ ಸೀಸನ್ ಇರುತ್ತೆ. ಈ ಹೂವು ಬರುವಂಥ ಸಮಯದಲ್ಲಿ ನಮಗೆ ಚೆನ್ನಾಗಿ ಜಾಯಿಕಾಯಿಗೆ ಚೆನ್ನಾಗಿ ಬೆಳಕನ್ನು ಕೊಡಬೇಕಾಗತ್ತೆ. ಆ ಸಮಯದಲ್ಲಿ ನಾವು ನೆರಳಿನ ಪ್ರಮಾಣವನ್ನು ತಗ್ಗಿಸಿ ಅದಕ್ಕೆ ಬೇಕಾಗುವಂಥ ಒಂದು ಪೂರೈಕೆ ಮಾಡಿದಾಗ ನಮಗೆ ಒಳ್ಳೆ ರೀತಿ ಉತ್ತಮ ಇಳುವರಿ ಪಡೋದಕ್ಕೆ ಸಾಧ್ಯ ಆಗುತ್ತೆ. ಜಾಯಿಕಾಯಿ ನಾವು ಸಾಮಾನ್ಯವಾಗಿ ಏಕ ಬೆಳೆಯಾಗಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದು ನೆರಳು ಬೇಕಾಗಿರುವಂಥ ಒಂದು ಬೆಳೆ. ನಾವು ನೆಡುವಾಗ ನಾವು ಯಾವುದೇ ಒಂದು ಮುಖ್ಯವಾದ ತೋಪಿನ ನಡುವೆ ನಾವು ನೆಡ್ತೀವಿ. ಅದೊಂದು ಮುಖ್ಯವಾದ ಪ್ಲಾಂಟೇಶನ್ ನಡುವೆ ನಾವು ಪ್ಲಾಂಟ್ ಮಾಡ್ತೀವಿ. ಸಾಮಾನ್ಯವಾಗಿ ನಾವು ನೋಡುವಂಥ ಜಾಯಿಕಾಯಿಯನ್ನು ತೆಂಗಿನ ತೋಟದಲ್ಲಿ ಪ್ಲಾಂಟ್ ಮಾಡುವಂಥದ್ದು, ಇಲ್ಲ ಅಡಿಕೆ ತೋಟದಲ್ಲಿ ಪ್ಲಾಂಟ್ ಮಾಡುವಂಥದ್ದು, ಇಲ್ಲ ಕಾಳುಮೆಣಸು ಮತ್ತು ಕಾಫಿ ತೋಟದಲ್ಲಿ ನಾವು ಪ್ಲಾಂಟ್ ಮಾಡುವಂಥದ್ದು. ಸೊ ಹೀಗೆ ನಾವು ಪ್ಲಾಂಟ್ ಮಾಡಿದಾಗ ಅದರಲ್ಲಿ ನಾವು ಸಮನಾದ ಅಂತರವನ್ನು ಕಾಯ್ದುಕೊಳ್ಬೇಕಾಗತ್ತೆ. ನಾವು ಜಾಯಿಕಾಯಿ ಕಸಿ ಗಿಡವನ್ನು ನಾವು 4 ತೆಂಗಿನ ತೋಟದಲ್ಲಿ ನೆಡುವಾಗ 4 ತೆಂಗಿನ ಗಿಡದ ಮಧ್ಯ ಒಂದು ಜಾಯಿಕಾಯಿ ಗಿಡವನ್ನು ನೆಡುವಂಥದ್ದು. ಸಾಮಾನ್ಯವಾಗಿ ತೆಂಗಿಗೆ 7.5 ಇಲ್ಲ 8 ಮೀಟ್ರ್ ಒಂದು ಅಂತರದಿದ್ದಾಗ ಜಾಯಿಕಾಯಿಗೆ ಸೇಮ್ ಅಂತರ ಸಿಗುತ್ತೆ. ಸೊ ಅದಲ್ಲದೆ ಅಡಿಕೆಯಲ್ಲಿ ನೆಡುವಾಗ ನಾವು 9 ಅಡಿಕೆಗಳ ಮಧ್ಯ 4 ಜಾಯಿಕಾಯಿ ಗಿಡವನ್ನು
ನಾವು ಸ್ಕ್ವೇರ್ ಶೇಪ್ನಲ್ಲಿ ನೆಡುವಂಥದ್ದು. ಸೊ ಹೀಗಾದಾಗ ಸಾಮಾನ್ಯವಾಗಿ ನಾವು ತೆಂಗಿನ ತೋಟದಲ್ಲಿ ಸುಮಾರು 125ರಿಂದ 150 ಜಾಯಿಕಾಯಿಗಳು ನಮಗೆ ಹಿಡಿಸುತ್ತೆ. ಅದಲ್ಲದೆ ಅಡಿಕೆ ತೋಟದಲ್ಲಿ ನಾವು ಈ ಒಂದು 9 ಅಡಿಕೆ ಗಿಡಗಳ ಮಧ್ಯೆ 4 ಜಾಯಿಕಾಯಿ ಗಿಡಗಳನ್ನು ನೆಟ್ಟಾಗ ಸುಮಾರು 240 ಅಥವಾ 230-40 ಆ ಒಂದು ಸಂಖ್ಯೆಯಲ್ಲಿ ನಾವು ಜಾಯಿಕಾಯಿ ಗಿಡಗಳನ್ನು ಒಂದು ಎಕರೆಯಲ್ಲಿ ನೆಡ್ಬೋದು. ಸೊ ಅದಲ್ಲದೆ ನಾವು ಜಾಯಿಕಾಯಿ ಗಿಡವನ್ನು ನಾವು ಸಾಮಾನ್ಯವಾಗಿ ಕಾಫಿ ತೋಟದಲ್ಲಿ ನೆಡ್ತೀವಿ. ಬಟ್ ಕಾಫಿ ತೋಟದಲ್ಲಿ ನೆಡುವಾಗ ಆ ಅಂತರವನ್ನು ಕಾಯ್ದುಕೊಳ್ಬೇಕಾಗತ್ತೆ. ಹಾಗೆ ನಾವು ಎಷ್ಟು ಡಿಸ್ಟೆನ್ಸು ನಾವು ಕೊಡ್ತೀವೋ ಅಷ್ಟು ಒಳ್ಳೆಯದು. ಬಟ್ ಸಾಮಾನ್ಯವಾಗಿ ನಾವು ರೆಕಮೆಂಡ್ ಮಾಡುವಂಥದ್ದು 8 ಮೀಟ್ರ್ ಇಲ್ಲ 9 ಮೀಟ್ರ್ ಅಂತರದಲ್ಲಿ ನೆಡುವಂಥದ್ದು. ಸೊ ಕಾಳುಮೆಣಸು, ಕಾಫಿ, ಜಾಯಿಕಾಯಿ ಈ ಒಂದು ಕಾಂಬಿನೇಷನ್ ನೋಡಿದಾಗ ನಮಗೆ ಅತಿ ಹೆಚ್ಚು ನಮಗೇನು ಆ ಒಂದು ಎಕನಾಮಿಕ್ ಬೆನಿಫಿಟ್ ಸಿಗುತ್ತೆ. ಸೊ ಅದಲ್ಲದೆ ನಾವು ಜಾಯಿಕಾಯಿಯನ್ನು ಇವತ್ತು ಅಡಿಕೆ ಅಥವಾ ತೆಂಗಿನಲ್ಲಿ ನೆಟ್ಟಾಗ ನಮಗೆ ಜಾಯಿಕಾಯಿ ಇಳುವರಿ ತುಂಬ ಅಧಿಕವಾಗಿ ಅಥವಾ ಅದರಿಂದ ಬರುವಂಥ ಒಂದು ಆದಾಯ ನಮಗೆ ಅತಿ ಹೆಚ್ಚಾಗಿ ಸಿಗುವಂಥದ್ದು ನಮಗೆ ಕಾಣ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಇರುವಂತಹ ಕೆಲವೊಂದಿಷ್ಟು ಡೌಟ್ಗಳು ಸಾಲ್ವ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಒಂದೇದು ನಮ್ಮ ರೈತರಿಗೆ ಯಾವತ್ತು ಇತ್ತಪ್ಪ ಏನಪ್ಪ ಅಂತಂದರೆ ಬೀಜದ ಗಿಡ ತೊಗೊಬೇಕೋ, ಗ್ರಾಫ್ಟ್ ಮಾಡಿ ತೊಗೊಬೇಕೋ, ಬಡ್ ಮಾಡಿ ತೊಗೊಬೇಕೋ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಅದ್ರ ವ್ಯತ್ಯಾಸಗಳೇನು, ಕೆಲವೊಂದರ ಬೆನಿಫಿಟ್ ಏನು, ಕೆಲವೊಂದರದ್ದು ಯಾಕೆ ತೊಗೊಬಾರ್ದು, ಏನು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ಗಳ ಬಗ್ಗೆ ಇವತ್ತು ನಮಗೆ ವಿಕ್ರಮ್ ಸರ್ ಮಾಹಿತಿ ಕೊಟ್ಟರು. ಅದರ ಜೊತೆಗೆ ಈಗ ಅಕಸ್ಮಾತ್ ನೀವು ನೆಡೋದಿದ್ದರೆ ಎಲ್ಲಿ ನೆಡಬಹುದು, ಓಪನ್ ಆಗಿ ಜಾಯಿಕಾಯಿಯನ್ನು ಮಾಡಬಹುದಾ ಇಲ್ವಾ, ಮಾಡಿದ್ರೆ ಏನಾಗುತ್ತೆ, ಅಂತರ ಬೆಳೆಯಾಗಿ ಮಾಡೋದಿದ್ರೆ ಎಷ್ಟು ಅಂತರವನ್ನು ಕೊಡಬೇಕು, ಹೇಗೆ ನೆಡಬೇಕು, ಏನು ಕತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಕ್ರಮ್ ಸರ್ ನಮಗೆ ಮಾಹಿತಿ ಕೊಟ್ಟರು. ಸದ್ಯಕ್ಕೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಉಳಿದ ಮಾಹಿತಿಗಳನ್ನು ನಿರೀಕ್ಷಿಸಿ ಅಂತ ಹೇಳ್ತಾ ವಿಕ್ರಮ್ ಸರ್ ಅವರಿಗೆ ಇಷ್ಟೊತ್ತಕ್ಕ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ತಿಳಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.